ಬೈತಾರೆ, ಕಳ್ಸಲ್ಲ ಪಬ್ಬಿಗೆಲ್ಲ. ದೇವ್ ದೇವ್ ಛೇ. ಹಲೋ ಅಕ್ಕ, ಚಿಕ್ಕಿ ಏನು ಮಾಡ್ತಿದ್ಯಾ? ಏನಿಲ್ಲ ಅಕ್ಕ, ಸುಮ್ಮನೆ ಹಾಗೆ ಕೂತಿದ್ದೆ. ಸುಮ್ಮನೆ ಕೂತಿದ್ಯೋ ಇಲ್ಲ ಏನೋ ಯೋಚನೆ ಮಾಡ್ಕೋತ ಕೂತಿದ್ಯೋ? ಅಕ್ಕ ಸರಿ 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 ಹೋಗ್ಲಿ ಬಿಡು. ನನಗೆ ಅರ್ಜೆಂಟಾಗಿ ಒಂದು ಕೇಕ್ ಬೇಕಿತ್ತು. ಈಗ್ಲಾ? ಈಗಲೇ ಅರ್ಜೆಂಟಾಗಿ ಒಂದು ಕೇಕ್ನ ಬೇಕ್ ಮಾಡಿ ಜೋಪಾನ್ವಾಗಿ ತಗೊಂಡು ಬಾ. ಅದೇ ಅವತ್ತು ಏಜೆ ಬರ್ಡೇ ಮಾಡಿದ್ಯಲ್ಲ ಆ ಥರ. ಏನಕ್ಕ ಸ್ಪೆಷಲ್ಲು? ನೋಡು, ಮೊದಲು ತಗೊಂಬಾ, ಆಮೇಲೆ ಎಲ್ಲ ಹೇಳ್ತೀನಿ. ಸರಿ, ಎಲ್ಲಿಗೆ ತರಬೇಕು? ಇನ್ನೆಲ್ಲಿಗೆ? ನಮ್ಮ ಮನೆಗೆ. ಬೇಗ ಬೇಗ ಮಾಡ್ಕೊಂಬಾ. ಸರಿ ಅಕ್ಕ. ಸ್ವಲ್ಪ ಫ್ರೀ ಮಾಡ್ಕೊಂಬಾ, ನಿಂಗೆ ಇಲ್ಲಿ ಕೆಲಸ ಇದೆ. ಏನು ಕೆಲಸ? ಏನೆಲ್ಲ ಅಲ್ಲೇ ಕೇಳ್ತೀಯಲ್ಲ, ಮೊದಲು ಇಲ್ಲಿಗೆ ಬಾ, ಎಲ್ಲ ಹೇಳ್ತೀನಿ. ಸರಿ ಅಕ್ಕ, ಬೇಗ ಕೇಕ್ ರೆಡಿ ಮಾಡ್ಕೊಂಡು ತಗೊಂಬರ್ತೀನಿ, ಓಕೆನಾ? ಬಾ, ಒಂದು ಭಾರ ನನ್ನ ತಲೆಯಿಂದ ಇಳಿತು. ಯಾ ಓಕೆ, ವಿಲ್ ಬಿ ದೇರ್ 11. ಇರಿಟೇಟಿಂಗ್ ಪೀಪಲ್. ನಮ್ಮನ್ನು ಹರ್ಟ್ ಮಾಡಬೇಕು ಅಂತಲೇ ಜನ ಕಾಯ್ತಿರ್ತಾರೆ. ಅವ್ರು ಕೇಳೋ ಪ್ರಶ್ನೆಗೆಲ್ಲ ಉತ್ತರ ಕೊಟ್ಟು ಕೊಟ್ಟು ನನಗಂತೂ ಸಾಕಾಗಿದೆ. ಕೂಲ್ ಕೂಲ್. ಯಾಕಕ್ಕ, ಏನಾಯ್ತು? ನನ್ನ ಫ್ರೆಂಡ್ಸ್ ಎಲ್ಲ ಹೇಗೆ ಟೀಸ್ ಮಾಡ್ತಿದ್ದಾರೆ ಗೊತ್ತಾ? ನಿಮ್ಮ ಮನೇಲಿ ನೋಡಿದ್ರೆ ಆ ಪೂಜೆಗೆ ಬನ್ನಿ, ಈ ಪೂಜೆಗೆ ಬನ್ನಿ, ಅರ್ಶಿನ ಕುಂಕುಮಕ್ಕೆ ಬನ್ನಿ ಅಂತ ಕರೀತೀರ. ಯಾವತ್ತಾದರೂ ನ್ಯೂ ಇಯರ್ ಎಂಡ್ ಪಾರ್ಟಿಗೆ ಬನ್ನಿ, ಆ ಪಾರ್ಟಿಗೆ ಬನ್ನಿ ಅಂತ ಇನ್ವೈಟ್ ಮಾಡಿದ್ದೀರಾ ಅಂತ ಟೀಸ್ ಮಾಡ್ತಾರೆ. ಯಾವಾಗಲೂ ಪಾರ್ಟಿ ಪಾರ್ಟಿ ಅಂತ ಮನೆಗೆ ಬರ್ತೀರಾ, ಇಲ್ಲಾಂದರೆ ಕ್ಲಬ್ಗೆ ಹೋಗ್ತೀರಾ. ಓ, ಹಾಗಿದ್ರೆ ನಿಮ್ಮ ಮನೆಯಲ್ಲಿ ಯಾವುದಕ್ಕೂ ಫ್ರೀಡಮ್ ಇಲ್ಲ ಅಂತ ಟಾಂಟ್ ಮಾಡ್ತಾರೆ. ಅದಕ್ಕೆಲ್ಲ ಇಲ್ಲೆಲ್ಲ ಎಲ್ಲಿ ಚಾನ್ಸ್ ಇದೆ? ಹೌದಕ್ಕ, ನನಗೂ ನೆಪ ಹೇಳಿ ಹೇಳಿ ಸಾಕಾಗಿ ಹೋಗಿದೆ. ಈ ಮನೆಯಲ್ಲಿ ಹೊಸ ವರ್ಷ ಬಂದರೆ ಕ್ಯಾಲೆಂಡರ್ ಮಾತ್ರ ಚೇಂಜ್ ಆಗತ್ತೆ. ನಮ್ಮ ಲೈಫಲ್ಲಿ ಏನು ಚೇಂಜಸ್ ಇರಲ್ಲ. ಎಲ್ಲ ನಮ್ಮ ಬ್ಯಾಡ್ ಲಕ್. ಈ ಮನೇಲಿ ನಮ್ಗೆ ಏನಕ್ಕೂ ಫ್ರೀಡಮ್ ಇಲ್ಲ. ನಾವು ಬೇರೆ ಏನಾದ್ರು ಮಾಡ್ತೀವಾ ಅಥವಾ ಕಿಟ್ಟಿ ಪಾರ್ಟಿ ಮಾಡ್ತೀವಿ ಅಂತ ಏನಾದ್ರು ಕೇಳಿದ್ವಾ? ಇಲ್ಲ ತಾನೇ, ಇಯರ್ ಎಂಡ್ ಪಾರ್ಟಿ ಮಾಡ್ತೀವಿ ಅಂತ ಕೇಳಿದ್ವಿ. ಅದಕ್ಕೂ ಪರ್ಮಿಷನ್ ಕೊಡಲ್ಲ ಅಂದರೆ? ಅಲ್ಲ, ಇದು ನಮ್ಮ ಹತ್ರ ಹೇಳಿದ್ರೆ ನಾವೇನು ಮಾಡೋಕ್ಕಾಗುತ್ತೆ? ಇದೇ ಮಾತನ್ನು ಹೋಗಿ ಅಪ್ಪನ ಹತ್ರ ಹೇಳಿ. ನಮಗೆ ಅಷ್ಟೊಂದು ಧೈರ್ಯ ಇದ್ದಿದ್ರೆ ನೀವು ಮುಂದೆ ಯಾಕೆ ಹೇಳ್ತಿದ್ವಿ? ಅಕಸ್ಮಾತ್ ಧೈರ್ಯ ತಗೊಂಡು ಹೋಗಿ ಹೇಳಿದ್ವಿ ಅಂತಲೇ ಇಟ್ಕೊಳ್ಳಿ, ನಾವು ಹೋಗ್ತಿರೋ ಈ ಪಾರ್ಟಿಗೂ ಕಲ್ ಬೀಳತ್ತೆ ಅಲ್ವಾ? ಮತ್ತೆ ಯಾಕೆ ಮಾತಾಡ್ತಾ ಇಲ್ಲೇ ಟೈಮ್ ವೇಸ್ಟ್ ಮಾಡ್ತಿದ್ದೀರಾ? ಬನ್ನಿ ಹೊರಡೋಣ ನಾವು. ವೇಟ್, ದುರ್ಗಾಕ್ಕ ಬರೋದು ಬೇಡವಾ? ಸರಿ ಆಯ್ತು, ನಾವು ಕೆಳಗಡೆ ಇರ್ತೀವಿ. ಆಯ್ತು. ಪೇಷನ್ಸೇ ಇಲ್ಲ. ಅಕ್ಕ ಬಂದೆ. ಬಾ 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 ಬಾ, ತಗೋ ತಗೋ, ಹುಷಾರು. ಅಕ್ಕ, ಕೇಕ್ ಎಲ್ಲಿಗೆ? ಇನ್ನೆಲ್ಗೆ? ಎಲ್ಲಿಗೆ ಅಂದ್ರೆ ಏನ್ ವಿಶೇಷ? ಇಯರ್ ಎಂಡಲ್ಲಿ ಇನ್ನೇನು ವಿಶೇಷ ಇರುತ್ತೆ? ಹೌದು, ಬಾ, ಇವತ್ತು ನನಗೆ ನಿಮಗೆ ಫುಲ್ ಕೆಲಸ ಕೊಡ್ತೀನಿ. ಬಾ ನನ್ನ ಜೊತೆ ಬಾ ಬಾ. ಅಕ್ಕ, ನಿಮ್ಮನೇಲಿ ನ್ಯೂ ಇಯರ್ ಸೆಲೆಬ್ರೇಷನ್ನಾ? ಹ್ಞೂ, ಫುಲ್ ಪಾರ್ಟಿ. ಅಲ್ಲ, ಕೇಕ್ ಮೇಲೆ ನೀನು ಹ್ಯಾಪಿ ನ್ಯೂ ಇಯರ್ 2022 ಅಂತ ಬರ್ದಿಲ್ಲ ತಾನೆ? ಬಾ ಬಾ ಬಾ, ನಾವೇ ಬರೆಯೋಣ. ಅಲ್ಲ ಅಕ್ಕ, ಏನು ಡೆಕೋರೇಷನ್ನೇ ಮಾಡಿಲ್ಲ, ಜನನೂ ಕಾಣಿಸ್ತಿಲ್ಲ. ಮನೇಲಿ ಎಲ್ರಿಗೂ ಹೇಳಿದ್ಯಾ ತಾನೆ? ಅಯ್ಯೋ, ಹೇಳೋದೇನು, ಸೆಲೆಬ್ರೇಷನ್ ಅಂದ್ರೆ ಎಲ್ರಿಗೂ ಖುಷಿ. ಅಕ್ಕ, ಭಾವ. ಮೇಡಮ್, ವಾಟ್ ಇಸ್ ದಿಸ್ ಬಿಗ್ ಬಾಕ್ಸ್? ಅಬ್ಬಾ, ಸದ್ಯ ನೀವು ಸಿಕ್ರಲ್ಲ, ತಗೊಳ್ಳಿ. ಹುಷಾರು. ಅಂದ್ರೆ ಇದು ನನ್ಗ? ಓ, ನ್ಯೂ ಇಯರ್ ಗಿಫ್ಟಾ? ಹಲೋ, ಇದು ನ್ಯೂ ಇಯರ್ ಗಿಫ್ಟ್ ಅಲ್ಲ, ನ್ಯೂ ಇಯರ್ ಕೇಕ್. ಏನ್ರಿ, ಎಮ್ಮೆ ತೆರೆದ್ರೆ ಒಂದು ಕೇಕ್ ಇಟ್ಕೊಳಕ್ಕಾಗಲ್ವಾ? ಮೇಡಮ್, ತಪ್ಪು ತಿಳುವಳಿಕೆ, ಎಮ್ಮೆಲ್ಲ ಕೋಣ. ಏನೋ ಒಂದು ಕೇಕ್ ನೋಡಿದ್ರೆ ಬಾಂಬ್ ನೋಡ್ದಂಗೆ ಆಡ್ತಿದ್ದೀರಾ. ಮೇಡಮ್, ನಿಮ್ಗೂ ಗೊತ್ತು, ಈ ಮನೇಲಿ ಇದು ಬಾಂಬ್ಗಿಂತ ಡೇಂಜರ್. ಇದು ಏಜೆ ಸರ್ಗೆ ಗೊತ್ತಾ? ಅವ್ರಿಗೇನಾದ್ರೂ ಗೊತ್ತಾದ್ರೆ? ಗೊತ್ತಾಗದೇನು, ಅವರೇ ಹೇಳಿದ್ದು. ಮನೇಲಿ ಪಾರ್ಟಿ ಮಾಡಬೇಕು, ಸೆಲೆಬ್ರೇಷನ್ ಮಾಡಬೇಕು, ಎಲ್ಲ ಅರೇಂಜ್ಮೆಂಟ್ಸ್ ನೋಡ್ಕೊ ಅಂತ. ಅಯ್ಯೋ ಮೇಡಮ್, ಇದು ನಿಜಾನಾ?
ನಾನು ಯಾಕ್ರಿ ಸುಳ್ಳು ಹೇಳಿ, ಈ ಕೇಕ್ ಮೇಲೆ ಆಣೆ ನಿಜ. ಅಯ್ಯೋ ಇದನ್ನು ಮೊದಲು ಹೇಳ್ಬೇಕಲ್ವ ಮೇಡಮ್? ಇವಾಗ ನೋಡಿ ಕಣ್ಣು ಮುಚ್ಚಿ ಬಿಡೋಷ್ಟೊತ್ತಿಗೆ ಎಲ್ಲ ಅರೇಂಜ್ಮೆಂಟ್ ಮಾಡಿ ಮುಗಿಸ್ಬಿಡ್ತೀನಿ. AJ ಸರ್ ನನ್ನ ಮೇಲೆ ಫುಲ್ ಖುಷಿಯಾಗಿ ಡಬಲ್ ಇನ್ಕ್ರಿಮೆಂಟ್ ಕೊಟ್ಬಿಡ್ಬೇಕು. ಈ ವರ್ಷದ ನ್ಯೂ ಇಯರ್ ಸೆಲೆಬ್ರೇಷನ್ ಹೇಗಿರುತ್ತೆ ನೋಡಿ. ರೇವತಿ ಮೇಡಮ್ ಪ್ಲೀಸ್ ಹೆಲ್ಪ್ ಮೀ. ಅಬ್ಬಾ, ಒಂದು ಕೆಲಸ ಆಯಿತು. ಇನ್ನೇನಿದ್ರು ಈ ಮನೇಲಿ ನಮ್ಮ ಪಕ್ಷದಲ್ಲಿರೋ ಸದಸ್ಯರಿಗೆ ಪೂಸಿ ಹೊಡೆದ್ರೆ ವಿರೋಧ ಪಕ್ಷದವ್ರು ತಾನೇ ಹುರ್ಕೊಂಡು ಬರ್ತಾರೆ. ಪ್ರಮೋದ್, ಏನು ಬೇಕಾದರೂ ಟಾಲರೇಟ್ ಮಾಡ್ಬೋದು, ಆದರೆ ಈ ಲೇಡೀಸ್ ಮೇಕಪ್ ಮುಗಿಸೋವರೆಗೂ ಪೇಷನ್ಸಿಂದ ವೆಯ್ಟ್ ಮಾಡೋದಿದೆಯಲ್ಲ, ಇಟ್ಸ್ ನಾಟ್ ಅಕ್ಸೆಪ್ಟಬಲ್. ಅಕ್ಸೆಪ್ಟ್ ಮಾಡಲೇಬೇಕು. ಯಾಕೆ ಹೇಳು, ಬೇರೆ ವಿಧಿ ಇಲ್ವಲ್ಲ. ಇವ್ರು ರೆಡಿ ಆಗೋಷ್ಟೊಳಗಡೆ ಪಾರ್ಟಿನೇ ಮುಗ್ದೋಗಿರುತ್ತೆ. ಮುಗ್ದೋದ್ರೆ ಮುಗ್ದೋಗ್ಲಿ ಬಿಡಿ, ಬೇರೆಯವ್ರ ಮನೆ ಪಾರ್ಟಿಗೆ ನಾವ್ ಯಾಕೆ ಹೋಗ್ಬೇಕು? ನಮ್ಮ ಮನೇಲೆ ಪಾರ್ಟಿ ಮಾಡೋಣ. ಹೌದಾ? ಹೌದು. ವೆರಿ ನೈಸ್ ಜೋಕ್. ಈ ಮನೇಲಿ ಅವೆಲ್ಲ ಸಾಧ್ಯನೇ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಈ ಲೀಲಾ ಮನ್ಸು ಮಾಡಿದ್ರೆ ಎಲ್ಲ ಸಾಧ್ಯ. ಮನ್ಸು ಮಾಡಬೇಕಾಗಿರೋದು ನೀವಲ್ಲ, ಅಪ್ಪ. ಅವ್ರಪ್ಪಲ್ವಲ್ಲ. ಉಪ್ಸಕ್ ನಾನಿದ್ದೀನಲ್ಲ. ಅಯ್ಯೋ ಬೇಡ ಬೇಡ. ಯಾಕೆ, ನಿಮ್ಮಿಬ್ರಿಗೂ ಪಾರ್ಟಿ ಮಾಡಕ್ ಇಷ್ಟ ಇಲ್ವಾ? ಇಷ್ಟನೇ, ತುಂಬಾ ಇಷ್ಟ. ಆದ್ರೆ ಅಪ್ಪನ ಒಪ್ಸೋದೇ ಕಷ್ಟ. ಈ ಅಮ್ಮ ಇರ್ಬೇಕಾದ್ರೆ ಯಾಕೆ ಚಿಂತೆ? ಅಮ್ಮನ ಮತ್ತೆ AJ ನಿಮ್ಗೆ ಅಪ್ಪ ಆದ್ಮೇಲೆ ನಾನು ನಿಮಗೆ ಅಮ್ಮ ಆಗ್ಬೇಕು ತಾನೆ. ಈ ಮಕ್ಳ ಆಸೆನ ಈಡೇರ್ಸಕ್ಕೆ ಈ ಅಮ್ಮ ಅಷ್ಟು ಮಾಡೋಕ್ಕಾಗಲ್ವಾ? ಹೇಗಾದ್ರೂ ಮಾಡಿ ಒಪ್ಸ್ತೀನಿ. ಅಪ್ಪನ ಒಪ್ಸೋದು ಅಷ್ಟು ಈಸಿ ಅಲ್ಲ. ಲಕ್ಷ್ಮಿ ಈಗಾಗಲೇ ಬೈಸ್ಕೊಂಡಿದ್ದಾಳೆ. ಅಯ್ಯೋ, ಅವರೆಲ್ಲ ಪ್ರಿಪ್ರೇಷನ್ ಇಲ್ಲದೆ ಯುದ್ಧಕ್ಕೆ ಇಳಿಯೋರು. ನನ್ನ ಹತ್ರ ಬ್ರಹ್ಮಾಸ್ತ್ರ ಇದೆ, ಅದನ್ನ ನಾನೇನಾದ್ರೂ ಬಿಟ್ರೆ ತಪಸ್ಸಿ ಕೂತಿರೋ AJ ಕಣ್ಬಿಟ್ಟು ತತಾಸ್ತು ಅಂತಾರೆ. ನಿಜವಾಗ್ಲೂ? ಸೀರಿಯಸ್ಲಿ? ದೀಪಾವಳಿ ಹಬ್ಬಕ್ಕೆ ಬಿಟ್ಟಿಲ್ಲ, ಇನ್ನು ನ್ಯೂ ಇಯರ್ಗೆ ಬಿಟ್ಬಿಡ್ತೀನಾ? ಬರಲ್ಲ ಅಂತಿದ್ದವ್ರನ್ನ ಹಠ ಮಾಡಿ ನಮ್ಮನೆ ಕರ್ಕೊಂಡು ಹೋಗಿಲ್ವಾ? ಇನ್ನ ಈ ಲೀಲನ್ ಕೆಪಾಸಿಟಿ ಮೇಲೆ ಡೌಟಾ? ಇಲ್ಲ ಇಲ್ಲ, ನೀವು ಹೇಳ್ತಿರೋದು ಕರೆಕ್ಟೇ. ನೀವೊಬ್ಬರೇ ನೋಡಿ ಅಪ್ಪನ ಹಾಗೋ ಹೀಗೋ ಬಗ್ಸಿರೋದು. ನಿಮ್ಮೊಬ್ಬರು ಮಾತು ಬಿಟ್ಟರೆ ಇನ್ನು ಯಾರ ಮಾತನ್ನು ಅಪ್ಪ ಕನ್ಸಿಡರು ಮಾಡಲ್ಲ. ಕರೆಕ್ಟ್ ತಾನೇ? ಮತ್ತೆ ತಡ, ನಿಮ್ಮ ಹೆಂಡ್ತಿನ ರೆಡಿ ಮಾಡಿಸಿ ಕರ್ಕೊಂಬನ್ನಿ. ಹಾಗೆ ಸೊಸೆ ನಂಬರ್ 1 ರೆಡಿ ಆಗಕ್ಕೆ ಹೇಳಿ. ಸರಿ. ಅದು ಸರಿ, ಆಗ್ಲೇನೋ ಬ್ರಹ್ಮಾಸ್ತ್ರ ಅಂದ್ರಲ್ಲ, ಏನದು? ಇದೆ, ಅದನ್ನ ಚೆನ್ನಾಗಿ ಪಾಲಿಶ್ ಮಾಡಿ AJ ಕಡೆ ಬಿಡ್ತೀನಿ. ಅದಕ್ಕಿಂತ ಮುಂಚೆ ನಾನು ನಿಮಗೆ ಕೊಟ್ಟಿರೋ ಕೆಲಸ ನೀಟಾಗಿ ಮುಗಿಸಿ. ಸರಿ. ಅರೆ ಅಜ್ಜಿ, ಈ ಮನೆಯಲ್ಲಿ ಮೋಸ್ಟ್ ಹ್ಯಾಪ್ನಿಂಗ್ ಅಂದ್ರೆ ನೀವೇ. ಪಾರ್ಟಿಗೆ ರೆಡಿ ಆಗ್ಬಿಟ್ಟಿದ್ದೀರಾ? ಪಾರ್ಟಿನೂ ಇಲ್ಲ, ಎಂಥದ್ದು ಇಲ್ಲ. ದೇವಸ್ಥಾನಕ್ಕೆ ಹೋಗಿ ಬಂದು ದೇವ್ರ ನಾಮ ಕೇಳ್ಕೊಂಡು ಕೂತಿದ್ದೀವಿ. ಈಗ ಡೇಟ್ ಎಷ್ಟು? ಎಷ್ಟು? ಡಿಸೆಂಬರ್ 31, 2021. ಇನ್ನು ಕೆಲವೇ ಕ್ಷಣದಲ್ಲಿ 2022 ಪುಟ್ಟ ಮಗು ಅಂಬೆಗಾಲ್ ಇಟ್ಕೊಂಡು ಎಂಟ್ರಿ ಕೊಡುತ್ತೆ. ನಾವೆಲ್ಲರೂ ಸೆಲೆಬ್ರೇಟ್ ಮಾಡಿ ಸ್ವಾಗತ ಮಾಡೋಣ. ಈ ವರ್ಷ ನಮ್ಮ ಮನೇಲಿ ಎಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಿದ್ದೆ ಗೊತ್ತಾ? ಅಷ್ಟೇ ತಾನೇ, ಈಗಲೂ ಮಾಡೋಣ. ನೀನು ಗುಟ್ಟ ಕೇಕ್ ತರಿಸು, ನಾವಿಬ್ಬರು ರೂಮಲ್ಲಿ ಸೇರಿಕೊಂಡು ಸೆಲೆಬ್ರೇಟ್ ಮಾಡೋಣ. ಇಬ್ಬರೇನಾ? ಬೋರ್ ಆಗುತ್ತೆ ಅಜ್ಜಿ. ಹಾಗಾದರೆ ದುರ್ಗಾ, ಲಕ್ಷ್ಮಿ, ಸರಸ್ವತಿ ಎಲ್ಲ ಪಾರ್ಟಿಗೆ ಅಂತ ಹೋಗ್ತಿದ್ದಾರೆ, ನೀನು ಅವ್ರ ಜೊತೆ ಹೋಗು. ಓ ರಾಮ ರಾಮ ರಾಮ, ಸೊಸೆಂದ್ರು ಮಿಡ್ ನೈಟಲ್ಲಿ ಪಾರ್ಟಿಗೆ ಹೋಗ್ತಿದ್ದಾರೆ ಅಂದರೆ ಅವ್ರನ್ನ ಕಂಟ್ರೋಲ್ ಮಾಡೋದು ಬಿಟ್ಟು ನೀನು ಅವ್ರ ಜೊತೆಗೆ ಹೋಗು ಅಂತ ಹೇಳ್ತಿದ್ದೀರಲ್ಲ? ಸರಿ ಆಯಿತು, ಬೇಡ ಅಂತ ಹೇಳು. ವರ್ಷಕ್ಕೆ ಒಂದೇ ಸಲ ಬರೋದು ಹೊಸ ವರ್ಷ. ಪಾಪ ಬೇಡ ಅಂತ ಹೇಳಿ ನಾನೇ ಪಾಪ ಕಟ್ಕೊಳ್ಳಿ. ನೀನು ಅದು ಹೇಳ್ತೀಯ, ಇದು ಹೇಳ್ತೀಯ. ಒಂದು ಕೆಲಸ ಮಾಡೋಣ, ಪಾರ್ಟಿನೂ ಮಾಡಬೇಕು, ಹೊರಗಡೆನೂ ಹೋಗ್ಬಾರ್ದು. ಆ ಥರ ಪ್ಲ್ಯಾನ್ ಮಾಡೋಣ. ಎಲ್ಲರೂ ಸೇರಿ ನಮ್ಮ ಮನೇಲೆ ಒಂದು ಚಿಕ್ಕದಾಗಿ ಪಾರ್ಟಿ ಮಾಡೋಣ. ಅವರು ಹ್ಯಾಪಿ, ನಾನು ಹ್ಯಾಪಿ. ಅದೆಲ್ಲ ಸಾಧ್ಯನೇ ಇಲ್ಲ. ನನ್ನ ಮಗ ಬೆಂಕಿ, ಪಾರ್ಟಿ ಗೀಟಿ ಅಂದರೆ ಎಲ್ಲರಲ್ಲೂ ಸುಟ್ಟು ಹಾಕ್ಬಿಡ್ತಾನೆ. ಅವ್ರು ಬೆಂಕಿ ಆದರೆ ನೀವು ತಣ್ಣೀರು. ಅವ್ರ ಆಟ ಎಲ್ಲ ನಿಮ್ಮ ಮುಂದೆ ನಡೆಯಲ್ಲ. ಪ್ಲೀಸ್ 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 ಅಜ್ಜಿ, ಹೇಗಾದರೂ ಮಾಡಿ ಒಪ್ಸಿ.
ಅದೆಲ್ಲ ಆಗಲ್ಲ ಕಣೆ. ಅಷ್ಟೇನಾ? ನೀವು ಹೇಳಿದ್ದೆಲ್ಲ ನಾನು ಕೇಳಿದ್ದೀನಿ, ನೀವು ಕೊಟ್ಟಿರೋ ಜವಾಬ್ದಾರಿ ಎಲ್ಲ ನಿಭಾಯಿಸಿದ್ದೀನಿ. ಹಂಗಿದ್ರು ನೀವು ನನ್ನ ಸಪೋರ್ಟ್ ಮಾಡಲ್ವಾ? ಸರಿ ಬಿಡಿ, 2022 ನಿನಗೆ ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು, ಫುಲ್ ಅನ್ರೆಸ್ಪೆಕ್ಟು. ಲೀಲಾ, ಓಹೋ, ಎಷ್ಟು ಕೋಪ ನೋಡು ನಿಂಗೆ. ಎಷ್ಟು ನನ್ನ ಮಗನ ಥರನೇ. ನೀನು ನನ್ನ ಮಾತಿಗೆ ಬೆಲೆ ಕೊಟ್ಟು ಎಷ್ಟೆಲ್ಲ ಜವಾಬ್ದಾರಿ ನಿಭಾಯಿಸಿದೀಯ. ನಿನ್ನ ಮನ್ಸಿಗೆ ಬೇಜಾರು ಮಾಡೋಕ್ಕೆ ಮನಸ್ಸೇ ಬರ್ತಾ ಇಲ್ಲ. ಹಾಗಿದ್ರೆ AJ ಅವ್ರ ಹತ್ರ ಮಾತಾಡ್ತೀರಾ? ಒಪ್ಪಿಸ್ತೀರಾ? ಅವನನ್ನು ಒಪ್ಸೋದು ಸ್ವಲ್ಪ ಕಷ್ಟನೇ, ಆದರೂ ಪ್ರಯತ್ನ ಮಾಡ್ತೀನಿ. ಇಷ್ಟು ಹೇಳಿದ್ರಲ್ಲ ಸಾಕು. ಇನ್ನು ಒಂದೇ ಒಂದು ನಿಮಿಷ, ದುರ್ಗಾಕ್ಕ ರೆಡಿ ಆಗಿಬಿಡ್ತಾರೆ. ಏನೂ ತೊಂದರೆ ಇಲ್ಲ, ಯಾಕಂದರೆ ನಾವು ಹೊರಗಡೆನೇ ಹೋಗ್ತಿಲ್ಲ. ಅಯ್ಯಯ್ಯೋ, ಯಾಕೆ? ಏನಾಯ್ತು? ಇದೇನಾದ್ರು ಅಂದ್ರ? ಕೂಲ್ ಬೇಬಿ, ಆ ಥರದ್ದೆಲ್ಲ ಏನೂ ಆಗಿಲ್ಲ. ಈ ವರ್ಷ ನಾವು ನ್ಯೂ ಇಯರ್ ಪಾರ್ಟಿನ ನಮ್ಮ ಮನೇಲೆ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಏನು? ಎಸ್. ನೀವಿಬ್ರು ಏನು ಜೋಕ್ ಮಾಡ್ತಿಲ್ಲ ತಾನೆ? ಜೋಕಾ? ಹಂಗಂದ್ರೆ ಬೇಬಿ, ಸೀರಿಯಸ್ಲಿ? ಮತ್ತಿನ್ನೇನು ಬೇಬಿ, ಅಮ್ಮನೆಲ್ಲ ಹೇಳಿದ್ದಾರೆ, ಅಮ್ಮನೆಲ್ಲ ಅರೇಂಜ್ಮೆಂಟ್ ಮಾಡ್ತಾರಂತೆ. ಅಮ್ಮನ? ಯಾವಮ್ಮ? ಏನು ಹೀಗೆ ಕೇಳ್ತಿದ್ದಾರೆ? ಯಾವ ಅಮ್ಮನ? ಲೀಲಾ ಅಮ್ಮ. ಇದು ಬೇರೆ, ಗುಮ್ಮನ್ ಹೋಗಿ ಹೋಗಿ ಅಮ್ಮ ಅಂತಿದ್ದೀರಲ್ಲ. ಏಜ ನಮ್ಮ ಅಪ್ಪ ಅಂದಮೇಲೆ ಅವ್ರ ಹೆಂಡತಿ ನಮ್ಗೆ ಅಮ್ಮನೇ ತಾನೆ. ಅದು ಅಲ್ಲದೆ ನೀವಿಬ್ರು ಮಾಡೋಕ್ಕಾಗ್ದಿರೋ ಕೆಲಸನ ಅವ್ರು ಮಾಡ್ತಿದ್ದಾರೆ. ನೀವಿಬ್ರು ಏನಿದ್ರು ನಮ್ಮ ಮುಂದೆ ಜೋರು ಮಾಡೋದಕ್ಕೆ ಮಾತ್ರ ಫಿಟ್. ಅದೇ ಅಪ್ಪನ ಮುಂದೆ ಪವರ್ಲೆಸ್ ಕೇಬಲ್ಲು. ಆದರೆ ಲೀಲಾಮ್ಮ ಹಾಗಲ್ಲ, ಶೀ ಈಸ್ ಪವರ್ಫುಲ್. ಯಾ, ಅಬ್ಬಬ್ಬಬ್ಬಬ್ಬ, ಸಾಕಪ್ಪ ಸಾಕು. ಅವಳೇನು ದೊಡ್ಡ ಅಚೀವ್ಮೆಂಟ್ ಮಾಡಿದಾಳೆ ಅಂತ ಇಷ್ಟೊಂದೆಲ್ಲ ಬಿಲ್ಡಪ್ ಕೊಡ್ತಿದ್ದೀರಾ ಅವಳಿಗೆ? ಅಪ್ಪನ ಒಪ್ಸಿದ್ದಾರೆ ಅಂದರೆ ಅದು ಅಚೀವ್ಮೆಂಟ್ ತಾನೆ. ಬಟ್ AJ ಹೇಗೆ ಒಪ್ಕೊಂಡ್ಬಿಟ್ರು? ಮತ್ತೆ ನಮ್ಮ ಲೀಲಾ ಅಮ್ಮ ಅಂದ್ರೆ ಏನು ಸುಮ್ಮನೆನಾ? ಹಾಂ, ಇಷ್ಟು ವರ್ಷ ನಿಮ್ಮ ಕೈಯಲ್ಲಿ ಆಗದೆ ಇರೋ ಕೆಲಸನ ಅವ್ರು ಮಾಡಿ ತೋರಿಸಿದ್ದಾರೆ. ಮನೆಗೆ ಬಂದಿದ್ದು ಫಸ್ಟ್ ಇಯರೇ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಿಸ್ತಿದ್ದಾರೆ. ನ್ಯೂ ಇಯರ್ಗೆ ಬೇಕಾಗಿರೋ ಎಲ್ಲ ಅರೇಂಜ್ಮೆಂಟ್ಸ್ನು ಅವ್ರು ಒಬ್ಬರೇ ಮಾಡ್ತಿದ್ದಾರೆ. ನಿಮ್ಗಳ ಆಸೆನೂ ಈಡೇರಿಸ್ತಿದ್ದಾರೆ. ಹಳೆದನ್ನೆಲ್ಲ ಮರೆತು ಖುಷಿಯಾಗಿರಿ. ನನಗಂತೂ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನನಗೆ ನಂಬೋಕೆ ಆಗ್ತಿಲ್ಲ. ಎಲ್ಲರೂ ಕರಿಬೋದಂತ? ನನ್ನಂತೂ ಎಲ್ಲರೂ ಎಷ್ಟು ಆಡ್ಕೊತಿದ್ರು, ಈಗ ಎಲ್ಲರೂ ಕರಿಬೋದಾ? ಬೇಡ. ಈ ವರ್ಷ ನಾವೇ ಪಾರ್ಟಿ ಮಾಡೋಣ. ಮುಂದಿನ ವರ್ಷ ನಮ್ಮ ಎಲ್ಲ ಫ್ರೆಂಡ್ಸ್ನು ಸೇರಿಸಿ ಒಟ್ಟಿಗೆ ಪಾರ್ಟಿ ಮಾಡೋಣ. ಅದನ್ನು ನಮ್ಮ ಲೀಲಾ ಅಮ್ಮ ಮಾಡೇ ಮಾಡ್ತಾರೆ. ಹೋಗಿ ದುರ್ಗಾತ್ಕಿನ ಕರ್ಕೊಂಬನ್ನಿ, ನಾವು ಕೆಳಗಡೆ ಇರ್ತೀವಿ. ಸಾರಿ ಸ್ವಲ್ಪ ಲೇಟ್ ಆಗೋಯ್ತು. ನೀವು ಇನ್ನೂ ಲೇಟ್ ಮಾಡಿದ್ರು ಏನು ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ನಾವು ಪಾರ್ಟಿಗೆ ಹೋಗ್ತಿಲ್ಲ. ವಾಟ್? ನಾವು ಪಾರ್ಟಿಗೆ ಹೋಗ್ತಾ ಇಲ್ವಾ? ನಾವು ಬೇರೆ ಕಡೆ ಪಾರ್ಟಿಗೆ ಹೋಗ್ತಿರೋದು ಕ್ಯಾನ್ಸಲ್ ಆಯ್ತು. ಏನು? ಪಾರ್ಟಿ ಕ್ಯಾನ್ಸಲ್ ಆಯ್ತಾ? ಲಕ್ಷ್ಮಿ, ನಾನು ನಿಂಗೆ ಎಷ್ಟು ಸರ್ತಿ ಹೇಳಿದ್ದೀನಿ ಏಜೆ ಮುಂದೆ ತಲಹಟ್ಟೆ ಮಾತಾಡಬೇಡ ಅಂತ. ನೋಡು, ಈಗ ಏಜೆ ಕೋಪ ಬಂದು ನಾವು ಪಾರ್ಟಿಗೆ ಹೋಗೋದನ್ನೇ ಕ್ಯಾನ್ಸಲ್ ಮಾಡಿದ್ದಾರೆ. ಅಯ್ಯೋ ಅಕ್ಕ, ನಾವೆಲ್ಲಿ ಪಾರ್ಟಿ ಕ್ಯಾನ್ಸಲ್ ಆಯಿತು ಅಂತ ಹೇಳಿದ್ವಿ? ಬೇರೆಯವ್ರ ಮನೇಲಿ ಪಾರ್ಟಿ ಮಾಡೋದು ಕ್ಯಾನ್ಸಲ್ ಆಯಿತು ಅಂತ ಹೇಳಿದ್ವಿ ಬಿಟ್ರೆ ನಮ್ಮ ಮನೇಲಿ ಪಾರ್ಟಿ ಮಾಡೋದು ಕ್ಯಾನ್ಸಲ್ ಆಯಿತು ಅಂತ ಹೇಳಿಲ್ವಲ್ಲ. ಏನು? ನಮ್ಮ ಮನೆಯಲ್ಲಿ ಪಾರ್ಟಿನಾ? ಏನ್ ಹೇಳ್ತಿದ್ದೀರಾ ನೀವಿಬ್ರು? ಹೌದಕ್ಕ, ಈ ಸಲ ನಮ್ಮನೆಯಲ್ಲೇ ಪಾರ್ಟಿ ಆಗ್ತಿದೆ. ಪಾರ್ಟಿಗೆ ಬೇಕಾಗಿರೋ ಎಲ್ಲ ಅರೇಂಜ್ಮೆಂಟ್ಸು ಆಗಿದೆ. ನಮ್ಮನೆನಲ್ಲ? ಹೌದು. ಯಾರು ಮಾಡಿರೋದು? ಲೀಲಾ. ಲೀಲಾನಾ? ಭಯ ಪಡಬೇಡಿ ಅಕ್ಕ, AJ ಏನು ಭಯಲ್ಲ. ಲೀಲಾ AJನ ಒಪ್ಸಿದಾಳಂತೆ, ಹಾಗೆ ಪಾರ್ಟಿಗೂ ಕೂಡ ಎಲ್ಲ ವ್ಯವಸ್ಥೆನೂ ಮಾಡಿದಾಳಂತೆ. ಯಾರು ಹೇಳಿದ್ದು? ಏಜೆ ಹೇಳಿದ್ರಾ? ಇಲ್ಲ, ಲೀಲಾನೇ ಪ್ರೇಮ್ ಮತ್ತೆ ಪ್ರಮೋದ್ ಹತ್ರ ಹೇಳಿದ್ದು. ಒಂದ್ ಕಡೆ ನಮ್ಮನೆಯಲ್ಲೇ ಪಾರ್ಟಿ ಮಾಡ್ತಿದೀವಲ್ಲ ಅಂತ ಖುಷಿ ಆಗ್ತಿದೆ. ಆದರೆ ಇನ್ನೊಂದು ಕಡೆ ಏಜೆ ನಮ್ಮ ಮಾತಿಗೆ ಬೆಲೆ ಕೊಡದೆ ಹೋಗಿ ಆ ಎಡವಟ್ ರಾಣಿ ಮಾತಿಗೆ ಬೆಲೆ ಕೊಟ್ಟು ಒಪ್ಕೊಂಡ್ರಲ್ಲ ಅಂತ ಬೇಜಾರಾಗ್ತಿದೆ.
ಅಯ್ಯೋ ಬಿಡು ಸರು, ಅದೇನಾರು ಆಗಲಿ. ಆ ಕೋತಿ ಒಂದಾದರೂ ಒಳ್ಳೆ ಕೆಲಸ ಮಾಡಿದ್ಲಲ್ಲ. ಇಷ್ಟು ದಿನ ನನ್ನನ್ನು ನೋಡಿ ಆಡ್ಕೋತಿದ್ದ ಮುಖಗಳಿಗೆಲ್ಲ ಮಂಗಳಾರತಿ ಮಾಡ್ದಂಗೆ ಆಗತ್ತೆ. ಇದು ಒಂದು ವಿಷಯದಲ್ಲಿ ನಾನು ಲೀಲಂಗೆ ಓಟ್ ಹಾಕ್ತೀನಿ. ಎಸ್ ಈ ಸತಿ ಏನಾದರೂ ಆಗಲಿ ನಾವು ಸಖತ್ ಏನಿಲ್ಲ, ಎಲ್ಲ ನಿಮಗೆ ಗೊತ್ತಾಗುತ್ತೆ. ನೀನು ಇಷ್ಟು ಹಠ ಮಾಡಿದರೆ ಹೇಗೇನಾ? ಆ ಹುಡುಗಿ ಭಾವನೆಗೂ ಬೆಲೆ ಕೊಡಬೇಡ್ವಾ? ಅವಳ ಭಾವನೆಗೆ ಬೆಲೆ ಕೊಡ್ತಾ ಹೋದರೆ ನಾವು ಬೆಲೆ ಕಳ್ಕೊಬೇಕಾಗತ್ತೆ. ಇಷ್ಟಕ್ಕೂ ಇಷ್ಟು ವರ್ಷ ಇಲ್ಲದೇ ಇರೋ ಸೆಲೆಬ್ರೇಷನ್ ಈ ವರ್ಷ ಯಾಕೆ ಮಾಡಬೇಕು? ಪಾಪ ಆ ಹುಡುಗಿ ಮನೆಗೋಸ್ಕರ ಏನೇನೆಲ್ಲ ಮಾಡಿದ್ದಾಳೆ. ನೀ ಹೇಳ್ದೆ ಅಂತ ಅಗ್ರಿಮೆಂಟಿಗೆ ಸೈನ್ ಮಾಡಿದ್ದಾಳೆ. ನೀ ಕೊಟ್ಟಿದ್ದ ಪನಿಷ್ಮೆಂಟ್ ಎಲ್ಲ ತೊಗೊಂಡಿದ್ದಾಳೆ. ಎಷ್ಟೇ ಕಷ್ಟ ಆದರೂ ನಾ ಅವಳಿಗೆ ವಹಿಸಿದ ಜವಾಬ್ದಾರಿನೆಲ್ಲ ವಹಿಸ್ಕೊಂಡಿದ್ದಾಳೆ. ಅವಳದೊಂದು ಸಣ್ಣ ಕೋರಿಕೆನ ನಿಂಗೆ ತೀರ್ಸೋಕ್ಕಾಗೋದಿಲ್ವಾ? ಅಮ್ಮ, ನೀನು ಆಗ್ಲಿಂದ ಅವಳು ಮಾಡಿರೋ ಒಳ್ಳೆ ಕೆಲಸದ ಬಗ್ಗೆ ಮಾತಾಡ್ತಿದ್ಯಾ. ಅವಳು ಮಾಡಿರೋ ಎಡ್ವರ್ಟ್ ಬಗ್ಗೆ ಮಾತಾಡಿ ನೋಡೋಣ. ಇಷ್ಟಕ್ಕೂ ಇಷ್ಟು ದಿನ ಇಲ್ಲದೆ ಇರೋಳು ನೀನು ಈಗ ಬಂದು ಮಾತಾಡ್ತಿದ್ಯಾ ನನ್ನ ಹತ್ರ ಅಂದರೆ ನಾನು ನಿನ್ನ ಹತ್ರ ಮಾತಾಡಲೇಬಾರ್ದು. ನಾನು ಮುಂದೆ ಬಂದು ನಿಂತ್ಕೊಂಡು ಮಾತಾಡೋಕ್ಕೂ ಧೈರ್ಯ ಇಲ್ಲದೆ ನಿನ್ನನ್ನು ಕಳಿಸಿದಾಳಲ್ಲ, ಅವಳ ಹತ್ರ ಮಾತಾಡಬೇಕು. ಅವಳು ಕ್ಲಾಸ್ ತೊಗೋಬೇಕು ಫಸ್ಟು. ರಾಮ್, ಹಾಗಲ್ಲ ಕಣೋ. ಅವಳೇನು ಅವಳ ಸ್ವಾರ್ಥ ಕೇಳ್ತಿಲ್ಲ. ಪಾಪ ನಿನ್ನ ಮಕ್ಕಳ ಸಂತೋಷಕ್ಕೆ ಅಂತ ಕೇಳ್ತಾ ಇದ್ದಾಳೆ. ನಿನ್ನ ಮಕ್ಕಳಿಗೆ, ಸೊಸೆಂದ್ರಿಗೆ, ಎಲ್ರಿಗೂ ಈ ಮನೆಯಲ್ಲಿ ಹೊಸ ವರ್ಷದ ಪಾರ್ಟಿ ಮಾಡಬೇಕು ಅಂತ ಆಸೆ. ಆದರೆ ನಿನಗೆ ಹೆದರ್ಕೊಂಡು ಅಲ್ಲಿ ಇಲ್ಲಿ ಹೋಗಿ ಪಾರ್ಟಿ ಮುಗಿಸ್ಕೊಂಡು ಮನೆಗೆ ಬರ್ತಾ ಇದ್ದಾರೆ. ಅವ್ರನ್ನೆಲ್ಲ ನೋಡಿದ್ರೆ ನಿಂಗೆ ಅಯ್ಯೋ ಅನ್ಸೋದಿಲ್ವಾ? ಅವರೆಲ್ಲ ನಿನ್ನ ಮೇಲೆ ಜೀವನೇ ಇಟ್ಕೊಂಡಿದ್ದಾರೆ. ಅವ್ರ ಆಸೆ ಆಕಾಂಕ್ಷೆನೂ ನೀನು ಅರ್ಥ ಮಾಡ್ಕೋಬೇಕಲ್ವ ರಾಮ್? ಅಮ್ಮ, ಅವ್ರಿಗೇನು ಒಳ್ಳೇದು ಏನು ಕೆಟ್ಟದು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಒಂದು ಸತಿ ರೂಲ್ಸ್ ಅಂತ ಮಾಡಿದ್ಮೇಲೆ ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಪ್ಲೀಸ್, ನೀನು ಪದೇ ಪದೇ ಅವಳು ಪರ ವಹಿಸ್ಕೊಂಡು ಬರಬೇಡ. ಆ್ಯಂಡ್ ಐ ಆಮ್ ಶ್ಯೂರ್ ಆ ಪಾರ್ಟಿಲೂ ಏನಾರ ಒಂದು ಎಡ್ವರ್ಟ್ ಮಾಡೇ ಮಾಡ್ತಾಳೆ. ಒಂದು ಸತಿ ತಪ್ಪು ಮಾಡಿದವಳು ಪದೇ ಪದೇ ಮಾಡ್ತಾಳೇನೋ? ಅವಳು ಮಾಡ್ತಾಳೆ, ಅದೇ ಅವಳು ಸ್ಪೆಷಾಲಿಟಿ. ಹೆಂಡತಿ ಬಗ್ಗೆ ಒಂದು ಒಳ್ಳೆ ಮಾತಾಡೋದಿಲ್ಲ, ಪ್ರೀತಿ ಅಂತೂ ಮೊದಲೇ ಇಲ್ಲ. ನಿನಗೆ ನಿನ್ನ ಹಠನೇ ಮುಖ್ಯ. ನಿನ್ನ ಹತ್ರ ಎಷ್ಟು ಕೇಳ್ಕೊಂಡ್ರೂ ಅಷ್ಟೇ, ಏನು ಪ್ರಯೋಜನ ಇಲ್ಲ. ನಮಗಿಂತ ಆ ಬಂದಿಗಳೇ ವಾಸಿ. ಒಳ್ಳೆ ಜೈಲಲ್ಲಿರೋ ಕೈದಿಗಳ ಥರ ಆಗೋಯ್ತು ಪರಿಸ್ಥಿತಿ. ಅವರೇ ವಾಸಿ. ವಾರಕ್ಕೊಂದು ಸಿನಿಮಾ, ತಿಂಗಳಿಗೊಂದ್ಸತಿ ಟ್ರಿಪ್ ಅಂತೆ. ಅದೆಲ್ಲ ಹೋಗಲಿ, ಒಂದು ಪಾರ್ಟಿ ಮಾಡೋ ಕೂಡ ಅವಕಾಶ ಇಲ್ಲ ಪಾಪ ಆ ಹುಡುಗಿಗೆ. ಲೀಲಲ್ಲಿ ಯಾಕೆ? ಎಲ್ಲಿ ಅವಳು? ಅಲ್ಲೇ ಪಾರ್ಟಿ ಅರೇಂಜ್ ಮಾಡಿರೋ ಕಡೆ ಇದ್ದಾಳೆ. ರಾಮ್, ರಾಮ್, ಅಯ್ಯೋ ದೇವ್ರೆ, ಏನು ಮಾಡ್ತಾನೋ ಇವನು?